ಯಾಕರ್ಷ ಅಣ್ಣ, ಯಾಕೋ ಬಾ ಪ್ರೀತಿ ಮನೆ ಹತ್ರ ಅಂತ ಹೇಳಿ ಕರ್ದೆ. ಅಮ್ಮ, ಈ ಪಾತ್ರೆ ಸಾಮಾನು ಎಲ್ಲ ತಗೊಂಡೋಗು. ಎಲ್ಲ ತೆಗ್ದಿಕ್ಕೆ ನೋಡಿ ಇವ್ನು ನಮ್ಮ ಮನೆಯಾಗ ಸುಮ್ಮನೆ ಮಸ್ತಾಗಿದೆ ಪಾತ್ರೆ ಸಾಮಾನುಗಳು. ಅದಕ್ಕೆ ತಗೊಂಡೋಗ್ಬಿಡು ಇವನ್ನೆಲ್ಲನ. ಬಿಡ್ರಿ ಹರ್ಷ ಅಣ್ಣ, ಏನು ಬೇಡ. ಚೈತ್ರ ಅಕ್ಕನಿಗೆ ಬೇಕು ಅನ್ಸುತ್ತೆ. ಮತ್ತೆ ಯಾಕೆ ಅವ್ರಿಗೆ ಬೇಕಂದ್ರೆ ಮತ್ತೆ ಇವ್ರು ತಗೊಂಡೋದ್ರು ಅನ್ಕೊಂತಾರೆ. ಬಿಡಿ, ಬೇಡ, ತಗೊಳ್ತೀವಿ. ನಮ್ಮ ಮಾಮ ಹೇಳೈತೆ ತಗೊಂಬರಮ್ಮ, ನಿನ್ಗೆ ಏನೇನು ಬೇಕು ಹೋಗ್ಬಿಟ್ಟು ತಗೊಂಬರಮ್ಮ ಅಂತ ಹೇಳಿ ಹೇಳೈತೆ. ಹೋಗಿ ತಗೊಂಬರ್ತೀವಿ ಬಿಡೋಣ. ಸುಮ್ಮನೆ ತಗೊಂಡೋಗಮ್ಮ, ಮಸ್ತಾಗಿದ್ದಾವೆ ಇಲ್ಲಿಡು. ಇವೆಲ್ಲನ ನಾನು ಏನಾನ ತಗೊಂತೀನಲ್ಲ ಅಲ್ಲೆಲ್ಲ ಕೊಟ್ಟವಿ ಸ್ಪೂನ್ಗಳು ಎಲ್ಲನ ನಮಗೆ. ನಾವು ಲೋಡ್ ಗಟ್ಟಲೆ ತಾಮತ್ಗೆ ಅಲ್ಲೇ ನನಗೆ ಗಿಫ್ಟ್ಗಳು ಅವು ಬರ್ತಾ ಇರ್ತವೆ. ಅವೆಲ್ಲ ಕೊಟ್ಟವಿ, ಇವು ಹಂಗೆ ಇದ್ದಾವೆ. ನಮ್ಮ ಮನೆಗೂ ಮಸ್ತಾಗಿದ್ದಾವೆ. ತಗೊಂಡೋಗಮ್ಮ, ಸುಮ್ಮನೆ ನಾವೇನು ಅನ್ಕಮ್ಮ, ಸುಮ್ಮನೆ ತಗೊಂಡೋಗ್ಬಿಡು ನೀನು. ಯಾಕೆ ಪಾಪ ಪಾತ್ರೆಗಳೆಲ್ಲ ತಂದು ಇಲ್ಲಿ ಇಕ್ಕಿದೀಯಾ? ಹೊಸವೆಲ್ಲ ತಗೊಂಬಂದು. ಇವರು ಬೇರೆ ಹೋಗವ ಅಂತ ಕಣಮ್ಮ, ಡಿಂಪಕ್ಕನ ಮಗಳು. ಅದಕ್ಕೆ ಇವ್ರಿಗೆ ಕೊಡೋಣ ಅಂತ ತಗೊಂಬಂದಿದ್ದೀನಿ. ಸುಗುಣ ಒಂದು ಚಮಚನೂ ಕೊಡಲ್ಲ ನಿನಗೆ ಅಂತ ಹೇಳಿ ಬೈದು ಕಳಿಸಿದ್ಲಂತೆ. ನನ್ನಾಗ ನೀನು ಸಾಮಾನು ಮಾಡ್ಕೊಂಡು ನೋಡೋಣ, ಮನೆಯಾಗೆಲ್ಲ ಏನು ಬೇಕಾದ್ರೂ ತಗೋ ನೋಡೋಣ ಅಂತ ಹೇಳಿ ಬೈದ್ಲಂತೆ. ಅದಕ್ಕೇ ಈ ಹುಡುಗಿ ಏನೋ ತಾಮ್ದಂಗೆ ಬಂದೈತಂತೆ. ಅದಕ್ಕೆ ಅತ್ತೆ ಒಂದು ಸ್ವಲ್ಪ ಕೊಡ್ತಂತೆ, ಡಿಂಪಕ್ಕ ಸ್ವಲ್ಪ ಕೊಡ್ತಂತೆ. ಅದಕ್ಕೆ ನಮ್ಮ ಮನೆಗೆ ಒಯ್ದವಲ್ಲ ತಗೊಂಡೋಗ್ಲಿ ಬಿಡು. ಮಸ್ತಾಗಿದೆ ಪಾತ್ರೆ ಸಾಮಾನೇನು ಯಾರು ಕೊಡಲ್ಲ ಅನ್ಕೊಬಿಟ್ಟಳ ಸುಗುಣ. ಹೌದೇನು? ಬೇರೆ ಹೋದ್ರೇನಮ್ಮ? ಓದ್ವಿ ಕಣಜ್ಜಿ. ನಮ್ಮ ಅತ್ತೆ ಸುಗುಣತ್ತೆ ದಿನ ಗಲಾಟೆ ಮಾಡೋದು. ಇಲ್ಲಿರ್ಬೇಡ್ರಿ, ನೀವು ಬೇರೆ ಮನೆ ಮಾಡ್ಕೊಂಡು ಹೋಗ್ರಿ ಅಂತ. ನಾವು ಹಿಂಗೆ ಅಲ್ಲಿ ಸ್ವಲ್ಪ ಹೊಸವಿದ್ವು ತಾಂಬರೋಣ ಅಂತ ಹೇಳಿ ನಾವು ಎಲ್ಲ ತೆಗ್ದಿಕ್ಕೊಂಡಿದ್ವಿ. ನೀನು ಒಂದು ಚಮಚನೂ ಕೊಡಲ್ಲ ಕಣೆ. ಹೋಗಿ ನಿನ್ಗೆ ಏನು ಬೇಕು ಅದನ್ನೆಲ್ಲ ಸಾಮಾನು ತಕ್ಕ, ನಿನಗೆ ತಾಂಡ್ರೆ ಗೊತ್ತಾಗುತ್ತೆ. ನಾನು ನಿನಗೊಂದು ಚಮಚನೂ ಕೊಡಲ್ಲ ಅಂತ ಏನು ಕೊಡ್ದಂಗೆ ಬರೋ ಕೈಯಾಗ ಅದೇ ಕಳಿಸ್ತು. ಅದಕ್ಕೆ ನಮ್ಮ ಮಾಮ ಏನು ಬೇಕಂತ ತಾಂಬರಮ್ಮ ಅಂತೇಳಿ ಒಂದು ದುಡ್ಡು ಬೇರೆ ಕೊಟ್ಟೋಗೈತೆ. ತಿರ್ಗಾ ಲಕ್ಷ್ಮಜ್ಜಿ ಬೇರೆ ಸ್ವಲ್ಪ ಕೊಟ್ಟೋಗೈತೆ. ಮತ್ತು ನಮ್ಮ ಅಮ್ಮ ಬೇರೆ ಸ್ವಲ್ಪ ಕೊಟ್ಟೈತೆ ಪಾತ್ರೆ ಸಾಮಾನುಗಳೆಲ್ಲನ. ಇವಾಗ ಬೇರೆನೆ ನರ್ಸ ಅಣ್ಣ ಇವನೊಂದು ಸ್ವಲ್ಪ ಕೊಟ್ಟೈತೆ. ತಗೊಂಡೋಗು ಅಂತ ಹೇಳಿ ಹೇಳ್ತಾಯ್ತೆ. ಏನು ಮಾಡೋಣ? ಸುಮ್ಮನಿರಮ್ಮ, ಒಬ್ಬಳೇ ಇರಲಿ, ಅವ ಬುದ್ಧಿ ಬರುತ್ತಳಿಗೆ. ಒಬ್ಬಳೇ ಇದ್ದಾಗ ಪಾಠ ಬಿದ್ದು ಮಾಡ್ಕೊಂಡು ತಿನ್ಬೇಕು, ಗೊತ್ತಾಗುತ್ತೆ. ಇವಾಗ ಅವ್ರ ಅಮ್ಮ ಇದ್ದಾರಲ್ಲ, ಅದಕ್ಕೆ ಯಾರು ಬೇಡ ಅಂತೇಳಿ. ಅದಕ್ಕೆ ನಮ್ಮ ಮಾವನೂ ನೀವು ಹೋಗ್ಬಿಡ್ರಿ ಅಂತ ಹೇಳಿ ನಮ್ಮ ಮಾವನೂ ಕಳಿಸ್ತು. ಮುಂಚೆಗೆಲ್ಲನ ಇರು, ನನಗೆ ದುಡ್ದಾಕಾರ ಯಾರು ಇಲ್ಲ ಅಂತ ಹೇಳ್ತಿತ್ತು. ತಿರ್ಗಾ ನಮ್ಮ ಮಾಮ ಇರೋದಿಲ್ಲ, ನನ್ನ ಮಕ್ಳನ್ನ ಬಿಟ್ಟು ಅಂದಿದ್ದಕ್ಕೆ ಹೋಗ್ಬಿಡು ಅಂತ ಹೇಳಿ ಜಗಳ ಮಾಡ್ತು ನಮ್ಮ ಸುಗುಣತ್ತೆ. ಅಯ್ಯೋ, ಯಾರನ್ನೂ ಸೇರಲ್ಲ ತಡಿ. ಅವ್ರ ಅಮ್ಮ ಇಂತಗೂ ನಾವೆಲ್ಲ ನೋಡಿದ್ವಿ ಕಣಮ್ಮ. ಎಲ್ಲ ಅವ್ರ ಅಮ್ಮ ಇವ್ರಿಗೆ ಹೋಗಿ ಇದ್ದಿದ್ದು ನೋಡಿದೀವಿ. ಅಯ್ಯೋ, ಒಂದೊಂದಲ್ಲ ಅವಳ ಅವತಾರಗಳು. ಅವ್ರ ಅಮ್ಮ ಇವ್ರಿಗೆ ಹೋಗಿದ್ದು ಅಲ್ಲೂ ಅನ್ನಿಸ್ಕೊಂಡು ಅಲ್ಲೂ ಬೇರೆ ಮನೆ ಮಾಡ್ಕೊಂಡು ಅವ್ರ ಅಮ್ಮನೋ ಅವಳೆ ಗುದ್ದಾಡ್ತಾರೆ ಸೆಣಸೆಣಕ್ಕಿದ್ದಂಗೆ. ಅಯ್ಯೋ, ಅವಳು ಸುಗುಣ ಯಾರನ್ನೂ ಸೇರಲ್ಲ. ಅಮ್ಮ ಇಂತಾಗೆ ಅವಳು ನೆಟ್ಗಿರಲ್ಲ ಅವಳು. ಅವಳು ಬುದ್ಧಿನೇ ಹಂಗೆ. ಅವಳು ಯಾರು ತಗೂ ಚೆನ್ನಾಗಿರಲ್ಲ. ಅವಳು ಚೆನ್ನಾಗಿರಬೇಕು ಅಂತ ಅನ್ಸೋದೇ ಇಲ್ಲ. ನಾನು ಚೆನ್ನಾಗಿರಬೇಕು ಅಂಬೋದೇ ಅವಳ ಮನಸ್ಸಿನಾಗಿರೋದು. ಯಾರು ಚೆನ್ನಾಗಿರ್ಬಾರ್ದು, ನಾನು ಚೆನ್ನಾಗಿರಬೇಕು. ಯಾಕತ್ತೆ ಹಿಂಗೆ ಮಾತಾಡ್ತೀರಾ? ಯಾಕ್ರಿ ಪಾತ್ರೆ ಸಾಮಾನೆಲ್ಲ ಹಿಂಗೆ ತೆಗ್ದಿಕ್ಕಿದ್ದೀರಾ? ನೀನು ಎಲ್ಲಿಗೆ ಹೋಗಿದ್ದೆ? ಆವಾಗಲೇ ಮಾತಾಡಿಸ್ದೆ. ಅದೇ ಪಾತ್ರೆ ಸಾಮಾನುಗಳ ಮೇಲಿದ್ವಲ್ಲ, ಇವೆಲ್ಲ ಪ್ರೀತಿರಿಗೆ ಕೊಡೋಣ ಅಂತ. ಇವರು ಬೇರೆ ಹೋಗೋರಂತೆ. ಅದಕ್ಕೇ ಸುಗುಣ ಒಂದು ಚಮಚನೂ ಕೊಡೋದಿಲ್ಲ ಅಂತ ಹೇಳಿ ಹಂಗೆ ಕಳಿಸ್ಬಿಟ್ಲಂತೆ. ಅದಕ್ಕೆ ನಮ್ಮ ಮನೆಯಾಗಿದ್ವಲ್ಲ, ಅದಕ್ಕೆ ಅತ್ತ ತಗೊಂಡೋಗ್ಲಿ ಅಂತ. ನಾನು ಸ್ನಾನಕ್ಕೆ ಹೋಗಿದ್ದಪ್ಪ. ಸ್ನಾನ ಮಾಡ್ಕೊಳ್ಳೋಣ ಅಂತೇಳಿ ಸ್ನಾನಕ್ಕೆ ಹೋಗಿದ್ದೆ. ಕೊಡ್ರಿ. ತಗೊಂಡೋಗಮ್ಮ, ತಗೊಂಡೋಗು. ಏನು ಪಾತ್ರೆ ಸಾಮಾನುಗಳು ಏನು ಮಸ್ತಾಗ ಇದ್ದಾವೆ. ಅಯ್ಯೋ, ಅವಳು ಒಂದು ಚಮಚನೂ ಕೊಡಲ್ಲ ಅಂತ ಹೇಳಿದ್ಲಾ? ಒಂದು ಚಮಚನೂ ಕೊಡೋದಿಲ್ಲ ನಿಮಗೆ, ಹೋಗ್ರಿ ಅಂತೇಳಿ ಬಾರಿ ಬಟ್ಟೆ ತುಂಬಿಕೊಂಡು ಅದೇ ಬಂದ್ವಿ. ಅಮ್ಮ ಸ್ವಲ್ಪ ಕೊಡ್ತು, ಲಕ್ಷ್ಮಜ್ಜಿ ಸ್ವಲ್ಪ ಕೊಡ್ತು. ಇವಾಗ ಅದಕ್ಕೆ ಹರ್ಷಣ್ಣ ನೀವೊಂದು ಸ್ವಲ್ಪ ಕೊಡ್ತೀನಿ, ನಾನೊಂದು ಸ್ವಲ್ಪ ಕೊಡ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಬಂತು. ಬಾರಿ ಇದ್ದಾಳೆ ಅವಳು. ಸುಮ್ಮನಿರಿ, ನೀವು ವಿಸಿಗೆ ಬಂದಿದ್ದೆ ಒಳ್ಳೇದಾತವಳು. ಒಳ್ಳೆಯಲ್ಲ ಅವಳು. ಬಳು ಹೊಟ್ಟೆ ಅವ್ರಿಗೆ ಸುಗುಣ. ಸುಮ್ಮನಿರ್ರಿ, ಅವಳನ್ನ ಏನ್ರಿ ಶ್ರಮಕ್ಕೆ ಹೋಗ್ಬಾರ್ದು. ಸುಮ್ಮನೆ ನಿಮ್ಮ ಅಮ್ಮಂತ ನೀವು ದುಡ್ಡು ಇಸ್ಕೊಂಡು ನೀನು ಎಲ್ಲರೂ ದುಡಿತಾರೆ, ದುಡಿ ಅಂತಾರೆ ಇರೋದು. ಅದಕ್ಕೆ ನೀನೇನು ಯೋಚನೆ ಮಾಡೋಂಥದ್ದೇನಿಲ್ಲ. ದುಡ್ದಾಕ್ತಾರೆ. ನಿನ್ನ ಗಂಡನೂ ಕೆಲ್ಸಕ್ಕೆ ಹೋಗ್ತಾನೆ, ನಿನ್ನ ಮೈದಾನು ಹೋಗ್ತಾನೆ, ನಿಮ್ಮ ಅಮ್ಮನೂ ಹೋಗ್ತಾನೆ. ಸುಮ್ಮನೆ ಆರಾಮಾಗಿರ್ರಿ. ಅವಳು ಯೋಚನೆ ಇರ್ತಾಳೆ, ಒಬ್ಬಳೇ ಇರಲಿ ನೋಡೋಣದಲ್ಲಿ. ಅದಕ್ಕೆ ಸುಮ್ಮನೆ ಯಾಕೆ ಕಿರಿಕಿರಿ ಅಂತೇಳಿ ಅದೇ ಬಂದ್ವಿ ಚೈತ್ರಕ್ಕ. ಯಾಕೆ ಸುಮ್ಮನೆ ಅತ್ಲಾಗೆ ಜಗಳ ಮಾಡ್ಕೊಂಡು ಮನೆಗೆ ದಿನ ಜಗಳ ಮಾಡಿದ್ರೆ ಅವ್ರಿಗೂ ಕೆಲ್ಸಕ್ಕೆ ಹೋಗೋರ್ಗೂ ನೆಮ್ಮದಿ ಇರಲ್ಲ. ಏನು ಮಾಡಿದ್ರು ಕೈ ಬಾಯಿ ಎತ್ತಲ್ಲ, ಜಗಳ ಮಾಡ್ಕೊಂಡ್ರೆ ಅಂತ ಹೇಳಿ ಅದಕ್ಕೇನೆ ಅದ್ಲಾಗೆ ಸುಮ್ಮನೆ ಅದೇ ಬಂದ್ವಿ. ಸ್ವಲ್ಪ ತೆಗ್ದಿಕೊಂಡಿದ್ವಿ. ನಮ್ಮ ಮಾಮ ತೆಗ್ದಿಕ್ಕೆಂಟು ಕೊಡಲ್ಲ. ನಾವು ಹೋಗಿ ನನ್ನ ಸಾಮಾನು ಮಾಡ್ಕ, ನೀನು ಎಲ್ಲ ಪ್ರತಿಯೊಂದು ಸಾಮಾನು ಮಾಡ್ಕ, ಗೊತ್ತಾಗುತ್ತೆ. ನನ್ನಂಗೆ ಸಾಮಾನು ಮಾಡ್ಕೊಂಡು ನೀನು ಆಮೇಲೆ ನೀನು ಮನೆ ಮಾಡ್ಕೊಂಡು ಆಮೇಲೆ ನನ್ನ ಹತ್ರ ಮಾತಾಡು ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈದ್ಬಿಡ್ತು. ಮನೆಗೆ ಸಾಮಾನು ಮಾಡ್ಕೊಂಬದೇನು ದೊಡ್ಡದು ಅನ್ಕೊಬಿಟ್ಟಾಳು ಅವಳು. ಈಗ ಹೋದ್ರೂ 1,00,000 ರೂಪಾಯಿ ಸಾಮಾನು ತರ್ಬೋದು. ಇವಾಗ ಏನಮ್ಮ ದುಡ್ಡು ಕೊಟ್ಬಿಟ್ರೆ ಮನೆ ಸಾಮಾನು ತರೋದೇನು ದೊಡ್ಡದಲ್ಲ, ಅರ್ಧ ಗಂಟೆಗೆ ಹೋಗಿ ತರ್ಬೋದು. ಈ ಸುಗುಣ ನನ್ನ ಪಾತ್ರೆ ಸಾಮಾನು ಕೊಡಲಿಲ್ಲ ಅಂತಂದರೆ ಅವರು ಅಡುಗೆ ಮಾಡ್ಕೊಂಬೋದಿಲ್ಲ, ಅವರು ಊಟ ಮಾಡೋದಿಲ್ಲ. ನಾನು ತೆಟ್ಟೆ ಕೊಡಲಿಲ್ಲ ಅಂದರೆ ಊಟ ಮಾಡೋಕ್ಕೆ ತೆಟ್ಟೆ ಇರೋದಿಲ್ಲ. ನಾನು ಟೀ ಲೋಟ ಕೊಡಲಿಲ್ಲ ಅಂದರೆ ಕಾಫಿ ಕುಡಿಯೋಕ್ಕೆ ಲೋಟ ಇರೋದಿಲ್ಲ, ನೀರು ಕುಡಿಯೋಕ್ಕೆ ಲೋಟ ಇರೋದಿಲ್ಲ.
ಅಂತ ಅಂದ್ಕೊಬಿಟ್ಟವಳೆ. ಇವಳಂತಾಳೆ ಅಂತ ಯಾರೋ ಅಜ್ಜಿ ನನ್ನ ಕೋಳಿ ಕೂಗಿದ್ರೇ ಬೆಳಗಾಗೋದು ಅಂತ ಹೇಳಿ ತಗೊಂಡು ಊರು ಬಿಟ್ಟು ಹೋಗಿದ್ಲಂತೆ ಕೋಳಿನ. ಬೆಳಗಾಗ್ದಂಗೆ ಹಂಗೆ ಇತ್ತಾ? ಅದೇನು ಪ್ರಕೃತಿ ನಿಯಮ, ಅದೇನಾಗಬೇಕು ದಿನ ಏನಾಗಬೇಕು ಕಾಲಕ್ಕೆ ತಕ್ಕಂಗೆ ಏನಾಗಬೇಕು ಅದು ಆಗ್ತಾ ಇರುತ್ತೆ. ಇವಳು ಹಂಗೆ ಅನ್ಕೊಂಡವಳೆ. ನಾನು ಕೊಟ್ಟರೆ ಇವ್ರು ಊಟ ಮಾಡೋದು ಅನ್ಕೊಬಿಟ್ಟವಳೆ. ಅಯ್ಯೋ, ಪಾತ್ರೆ ಸಾಮಾನಿಂದ ಯಾವ ದೊಡ್ಡ ವಸ್ತು ಅನ್ನೋದು ಗೊತ್ತಿಲ್ಲ. ಇವಾಗ ಟೌನ್ನಾಗ ಎಷ್ಟೊಂದು ಪಾತ್ರೆ ಸಾಮಾನು ಅಂಗಡಿಗಳಿದ್ದಾವೆ ಅಂತ ಅವಳಿಗೆ ಗೊತ್ತಿಲ್ಲ. ಎಲ್ಲ ತಿಳ್ಕೊಂಡಿರೋಳಾಗಿದ್ರೆ ಹಿಂಗೆ ಮಾತಾಡೋಳ ಅವಳು. ಬುದ್ಧಿ ಇಲ್ದಳ್ತಾಳ, ಮಾತಾಡಿದಳು ಬಿಡು ಚೈತ್ರ. ಇನ್ನು ಏನಾನ ಕೊಡಂಗಿದ್ರೆ ಕೊಟ್ಬಿಡು, ಅತ್ಲಕ್ಕೆ ತಗೊಂಡು ಹೋಗ್ತಾರೆ ಪಾತ್ರೆ ಸಾಮಾನುಗಳೆಲ್ಲನ. ಅದಕ್ಕೆ ಹಳವೆ ಯಾವ ಕೊಟ್ಟಿಲ್ಲ, ಎಲ್ಲ ಹೊಸವೇ ಕೊಟ್ಟೇನಿ. ತಗೊಂಡೋಗಿ ನಮ್ಮ ಮನೆಯಾಗ ತಟ್ಟೆ ಎಲ್ಲ ಒಟ್ಗಳು ಚಮಚ್ಗಳು ಎಲ್ಲ ಮಸ್ತಾಗಿದ್ದಾವೆ. ಇನ್ನೊಂದು ಚೀಲದಾಗ ಒಯ್ದಾವೆ. ಇವನೊಂದು ಚೀಲದಾಗಳ ತಗೊಂಡೋಗಿ ನಮಗೆ ಅವು ಇರಲಿ, ಇವನ್ ಚೀಲದಾಗಳ ಇವನ್ ತಗೊಂಡು ಹೋಗ್ಬಿಡು. ತುಂಬ ಖುಷಿ ಆಯಿತು. ನನಗಂತೂ ನೀವೆಲ್ಲನ ಎಷ್ಟು ಚೆನ್ನಾಗಿ ಇವತ್ತು ಕೊಡ್ತಾ ಇದ್ದೀರಲ್ಲ. ಲಕ್ಷ್ಮಣಜಿನೂ ಹಂಗೆ ಕರ್ಕೊಂಡೋಗಿ ಎಲ್ಲ ಕೊಡ್ತು. ಎಲ್ಲ ತೊಗೊಂಬಂದು ಶೌರ್ಯ ನಮ್ಮ ಮನೆ ಹತ್ರ ಇಟ್ಟ. ಎಲ್ಲ ತಗೋ ಪ್ರೀತಿ, ಎಲ್ಲ ತಗೊಂಡು ಚೆನ್ನಾಗಿರು ಎಲ್ಲನ. ಏನು ನಮ್ಮ ಮನೆಗೇನು ಮಸ್ತಾಗಿ ಇದ್ದಾವೆ ಅಂತೇಳಿ ಶೌರ್ಯನೇ ತೊಗೊಂಬಂದು ನಮ್ಮ ಮನೆಗೆ ಇಟ್ಟ. ಚೈತ್ರ ಅಕ್ಕ ಎಲ್ಲ ಪಾತ್ರೆ ಸಾಮಾನುಗಳು ನಮ್ಮ ಮನೆಗೆ ತಗೊಂಬಂದು ಇಟ್ಟ ಅವನು. ಪಾತ್ರೆ ಸಾಮಾನಿಂದೇನು ದೊಡ್ಡದಲ್ಲಿ ಈಗೇನು ಎಂತೆಂಥವ್ರು ಎಷ್ಟು ಪಾತ್ರೆ ಸಾಮಾನುಗಳು ಮಾಡ್ಕೊಂಡಿರ್ತಾರೆ. ಅವಳು ನಾನೇ ದೊಡ್ಡವಳು ಅನ್ನಂಗೆ ಆಗ್ಬಿಟ್ಟೈತೆ. ಮರ್ಕಿನ ಮರ ದೊಡ್ಡವಿರ್ತಾರೆ, ಬುದ್ಧಿಗಿನ ಬುದ್ಧಿವಂತರು ಎಂತೆಂಥ ಬುದ್ಧಿವಂತರು ಇರ್ತಾರೆ ಅನ್ನೋದು ಗೊತ್ತಿಲ್ಲ ಅವಳಿಗೆ. ಏನು ಮಾಡೋಣ? ನಂದೇ ದೊಡ್ಡದು ಅಂದ್ಕೊಂಡವಳೆ. ಅದಕ್ಕಿಂತ ದೊಡ್ಡದು ಯಾರು ಎಲ್ಲ ದೊಡ್ಡದು ಇದ್ದೇ ಇರುತ್ತೆ. ಅವಳೇನೋ ಅವಳು ಒಂಥರ ಲೆವೆಲ್ಲು. ಅವಳೊಂದು ಸ್ವಲ್ಪ ಹೊಟ್ಟೆ ಉರಿ ಜಾಸ್ತಿ ಕಣೆ. ಅವಳಿಗಾಲೇ ಸಣ್ಣ ಹುಡುಗಿಯಿಂದ ಅದು ಬಂದಿರುತ್ತೆ. ಸ್ವಲ್ಪ ಕೇಣಿ ಅವಳು. ಸ್ವಲ್ಪ ರಸಕೇಣಿ ಅಂತಾರಲ್ಲ, ಹಾಗಂಗೆ ನಾನು ಚೆನ್ನಾಗಿರ್ಬೇಕು, ಬೇರೆ ಯಾರೂ ಚೆನ್ನಾಗಿರಬಾರ್ದು, ನಾನೇ ಚೆನ್ನಾಗಿರ್ಬೇಕು, ನಾನು ನನ್ನ ಗಂಡ ನನ್ನ ಮಕ್ಕಳು. ಅಷ್ಟೇ. ಅವಳಿಗೆ ಮಕ್ಕಳಾಗಲಿಲ್ಲ ಅಂದರೆ ಚೆನ್ನಾಗಿತ್ತು ಕಣೆ. ಚೆನ್ನಾಗಿ ನೋಡ್ಕೊಂಬಳು. ಚೆನ್ನಾಗಿ ನೋಡ್ಕೊಂತಿದ್ಲಪ್ಪ ಮೊದಲೆಲ್ಲ. ನಾವು ಹುಡುಗರು ಸಣ್ಣ ಹುಡುಗರು ಇದ್ದಾಗ ಅವಾಗ ವರ್ಷ ಹಂಗೆ ಮಾಡಿದ್ನಲ್ಲ, ಚೆನ್ನಾಗಿ ನೋಡ್ಕೊಂಬನು. ಅವಳಿಗೆ ಅಪ್ಪಿಲ್ ಹುಡ್ತಾಗಿಂದನೇ ದೌಲತ್ ಬಂದಿತ್ತಾಗ. ನಮ್ಮಮ್ಮ ಐತೆ, ಯಾರು ಬೇಡ ನೀವು ಹೋಗ್ರಿ ಅಂತ ಗಲಾಟೆ ಮಾಡಿಲ್ಲ ಅಂತ. ಅವರಮ್ಮ ಇನ್ನೋಸ್ತೀನಿ ಇದ್ದಾಳೆ. ಅವರಮ್ಮ ಇನ್ನೇನು ನಾವೇನು ನೋಡಿಲ್ಲ ಅವಳೆ ಎಂತಾಳು ಅಂತ. ಅಯ್ಯೋ ತಗ, ಅವ್ರದ್ದೆಲ್ಲ ನಾವು ನೋಡಿಬಿಟ್ಟಿರೋರು ಅಲ್ವೇನಮ್ಮ. ಇನ್ನೋಸ್ತೀನಿ ಇರ್ತಾಳೆ ನೋಡೋಣ ಅದೆಲ್ಲ ಅವ್ರ ಅಮ್ಮಯ್ಯ. ಆಮೇಲೆ ಅವಳು ಒಬ್ಬಳೇ ಇರಲಿ, ಗೊತ್ತಾಗುತ್ತೆ ಕಷ್ಟ ಸುಖ ಆದಾಗ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತೇಳಿ. ಅವಳು ಹಂಗೆ ಮಂಜಿ ಬಿಟ್ಟು ಬಂದವಳಲ್ಲ. ಗೊತ್ತಾಗುತ್ತಾಗ. ಅಲ್ಲ ನಮ್ಮ ಋತಮ್ಮ ಎಂತ ಚೆನ್ನಾಗಿ ಮಾಡ್ಕೊಂಡ್ರು ಬೆಲೆ ಕೊಡ್ದಂಗೆ ಬಂದು ಇಲ್ಲಿ ಸೇರ್ಕೊಂಡವಳಲ್ಲ. ನೋಡ್ಕೊಂಡು ಮಲ್ಲಮ್ಮಂಗೆ ಮದುವೆ ಆಗದಡ್ಕೆ ಬಂದ್ಲು ಮುಂಚ್ಕೊಂಡು. ಹಂಗೆ ನಮ್ಮ ಋತಮ್ಮ ಎಂತ ಚೆನ್ನಾಗಿ ಮಾತಾಡ್ಸುತ್ತಿ. ತಡಿ ಅವಳ ತಕ್ಕೆ ಹೋಗ್ಬೇಕು. ಇವಳು ಸುತ್ತರ್ಕೊಂಡು ಕೊನೆಗೆ ಏನಪ್ಪ ಇದು ಹಿಂಗಾತು ಅನ್ಕೋಬೇಕವಳು. ನಿಜಯ್ಯಮ್ಮ ಏನಂದಿದ್ಲು ಅನ್ಮಂತಿ ಬೇಕಾರೆ. ನಮ್ಮ ಋತು ಎಷ್ಟು ಚೆನ್ನಾಗಿ ನೋಡ್ಕೊಂಬದಮ್ಮ. ಹಂಗಂದ್ರೂ ಬಂದಿಲ್ಲೇ ಐತೆ, ಏನು ಮಾಡಲಿ ಬಿಡು. ಈ ಸುಗುಣ ಹಂಗೆ ಹೇಳ್ಕೊಡುತ್ತೆ. ಅಯ್ಯಮ್ಮ ಹೆಂಗೋ ಒಂಥರ ದಾರಿಗೆ ಬರುತ್ತೆ. ಈ ಸುಗುಣ ಹೇಳ್ಕೊಡೋದೆಲ್ಲನ ನೋಡಿ. ಮತ್ತೆ ನಮ್ಮಮ್ಮ ಏನಂದಿದ್ಲು ಅನ್ಮಂತ ಪಾಪ. ಕೊನೆಗೆ ನಮ್ಮ ಋತಮ್ಮನ ಕಾಲು ಇಟ್ಕೋಬೇಕು ಹೋಗಿ. ನೀವು ನೋಡ್ದಲ್ಲ ಯಾರೂ ಆಗಲ್ಲ, ಯಾರಿಗೆ ಯಾರೂ ಆಗಲ್ಲ, ನೋಡ್ಕೋಬೇಕು, ನೀವೇ ನೋಡ್ಕೋಬೇಕು ಅಂತೇಳಿ ಕೊನೆಗೆ ಅಲ್ಲಿಗೆ ಹೋಗ್ಬೇಕು. ಕೊನೆಗೆ ಅಲ್ಲಿಗೆ ಹೋಗಿ ಅವಳು ಸರಿಯಾಗೆ ನೋಡು ಎಂಥ ಗತಿ ಬರುತ್ತೆ ಅವಳಿಗೆ ಅಂತ ಹೇಳಿ. ನನಗೆ ಗೊತ್ತಾಯ್ತು ಅವ್ರ ಹಣೆ ಬರ ಎಲ್ಲ ನಾನು ತಿಳ್ಕೊಂಡು ಬಿಟ್ಟಿರಳು ನಾನು. ಅಯ್ಯೋ ಇವಾಗ ಯಾರೂ ಇಲ್ವಲ್ಲ, ಚೆನ್ನಾಗಿರ್ತದೆ ಬಿಡಜ್ಜಿ. ಚೆನ್ನಾಗಿರ್ಲೇಳು. ಅಲ್ಲ ಅವರು ಇರ್ಲೇಳು, ಅವ್ರು ಇರೋದಕ್ಕೆ ನಾವೇನು ಬೇಡ ಅನ್ಲಿಲ್ಲ. ನಿಮ್ಮ ಅಮ್ಮ ಇದ್ದಾರೆ ಅಂತ ಹೇಳಿ ನಾವು ಚೆನ್ನಾಗಿರ್ಬೇಕು ಅಂತ ಹೋದಾಗಿಂದ ಎಷ್ಟೋ ಸತಿ ಮಾತಾಡಿಸ್ಕೊಂಡು ಚೆನ್ನಾಗಿರ್ಬೇಕು ಅಂತ ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ. ಬೇರೆ ಮನೆ ಮಾಡ್ಕೊಂಡು ಹೋಗ್ರಿ ಅಂತ ಏನು ಯಾವಾಗಲೂ ಜಗಳ ಓದಾಗಿಂದ. ಅದಕ್ಕೆ ಅವ್ರ ಸವಾಸನೆ ಬೇಡ ಅಂತ ಹೇಳಿ ಬಂದ್ಬಿಟ್ಟು ನಂದು ಮನೆ. ಅದಕ್ಕೆ ನಮ್ಮ ಮಾಮ ನಂದು ಮನೆ ಅಂತೇಳಿ ಯಾವಾಗ್ಲೂ ನಿನ್ನ ಮನೆನೂ ಬೇಡ ಏನು ಬೇಡ ಅಂತೇಳಿ ಬೇಡ ನಡಿಯಮ್ಮ ಸುಮ್ಮನೆ ಬಾಡಿಗೆ ಮನೆ ಮಾಡೋಣ, 2,000 ರೂಪಾಯಿ ಬಾಡಿಗೆ ಆದರೂ ಆಗಲಿ ಅಂತೇಳಿ 2,000 ರೂಪಾಯಿ ಮನೆ ಮಾಡಿದ್ವಿ ನೋಡಿ. ನಾನೆಲ್ಲ ಗೊತ್ತೀನಿ. ಅಲ್ಲೇ ಐತಲ್ಲೇ ನೋಡ್ಬೇಕಾಳು. ಎಲ್ಲ ಕಿರಾಗಿ ಏನಾದ್ರು ಮಾಡ್ಕೊಡೋದಿದ್ರೆ ಮಾಡ್ಕೊಡ್ತೀನಿ ನಡಿ, ಬರ್ತೀನಿ. ನೋಡು ಅಟ್ಟುರ್ಕೋಬೇಕು. ನಮ್ಮ ಮತ್ತೊಂದು ದಿವಸ ನನಗೆ ಹಿಂಗೆ ಮಾಡ್ಕೊಟ್ಟಿರ್ಲಿಲ್ವಲ್ಲ ಅಂತೇಳಿ ಅಟ್ಟುರ್ಕೊಬಿಡ್ತಾಳೆ. ನಾನು ಏನಾನ ಬರ್ತಾ ಹೋಗ್ತಾ ಇದ್ದುಬಿಟ್ರಿ. ಅವಳನ್ನ ಕಂಡ್ರೆ ಆಗಲ್ಲ. ಅವಳು ಬಂದಾಗಿಂದಾನೆ ನಮ್ಮ ಮನೆ ಹಾಳಾಗೋಗಿದ್ದು. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಗ ಪ್ರೀತಿನ ಕರ್ಕೊಂಬಂದು ಎಲ್ಲ ಪಾತ್ರೆ ಸಾಮಾನುಗಳು ಕೊಡ್ತಾ ಇದೆ ಅಂತ ತಗೊಂಡೋಗ್ಲಿ. ಆಮೇಲೆ ಮಸ್ತಾಗಿದ್ದಾವೆ. ಅವಳು ಸುಗುಣ ನೋಡಿ ಅಟ್ಟುರ್ಕೋಬೇಕು. ನಾವೆಲ್ಲ ಚೆನ್ನಾಗಿ ನೋಡ್ಕೊಂತೀವಿ ಇವಳನ್ನ. ನಾವೆಲ್ಲ ಒಂದಾಗಿ ಆ ಸುಗುಣ ನೋಡಪ್ಪ ನಾನು ಕೈ ಬಿಟ್ರಿ ಇವರೆಲ್ಲ ಹೆಂಗೆ ಒಂದಾಗಿ ಹೆಂಗೆ ನೋಡ್ಕೊಂತಾರೆ ಅನ್ಕೋಬೇಕು. ನೋಡಿ ಅಟ್ಟುರ್ಕೋಬೇಕು. ಹೋಗಿ ಪ್ರೀತಿಗೆ ಏನೇನು ಮಾಡ್ಕೊಡ್ಬೇಕು ಎಲ್ಲ ಮಾಡ್ಕೊಡ್ತೀನಿ ನಾನು. ಅಕ್ಕಿ ರಾಗಿ ಇಂಥ ಪಾಪ ಹುಡುಗಿ ಮಾಡೋಕ್ಕೆ ಬರಲ್ಲ, ಎಲ್ಲ ಮಾಡ್ಕೊಡ್ತೀನಿ. ಅವಳು ನೋಡೋರು ಅಮ್ಮನೂ ಅವಳು ಕೊನೆಗೆ ಅಂತಾಳೆ. ಅವ್ರಿಗೆ ಎಂಥ ಪರಿಸ್ಥಿತಿ. ನಮ್ಮ ಋತಮ್ಮನ ತಕ್ಕೆ ಹೋಗಲಿಲ್ಲ ಅಂದರೆ ಕೊನೆಗೆ ಅವಳು ಅಮ್ಮ ಮಂಜಮ್ಮ ನೋಡ್ರಿ. ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.